ಆಪಾದಮೂಲಿಪರ್ಯಂతం ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ನಾಳೆಯ ದಿನ ಶ್ರೀಮದ್ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಆರಾಧನಾ ಸಂದರ್ಭ. ತನ್ನಿಮಿತ್ತಕವಾಗಿ ಅವರನ್ನು ಸ್ಮರಣೆ ಮಾಡುವುದರಿಂದ ನಮ್ಮ ಜನ್ಮ ಪಾವನವಾಗ್ತದೆ, ಜ್ಞಾನಾದಿಗಳು ಅಭಿವೃದ್ಧಿ ಆಗ್ತದೆ. ಅಭಿವೃದ್ಧಿ ಆಗಬೇಕು ಅನ್ನೋ ಸಲುವಾಗಿ ಅವರ ಬಗ್ಗೆ ಎರಡು ಮಾತುಗಳನ್ನು ಹೇಳುವ ಪ್ರಯತ್ನ. ಮಹಾನುಭಾವರು, ಅಂಥವ್ರ ಬಗ್ಗೆ ಮಾತನಾಡುವ ಯೋಗ್ಯತೆ ಇಲ್ಲ. ಆದರೂ ನಮ್ಮ ಪಾಪಗಳ ಪರಿಹಾರ, ಶುದ್ಧವಾದ ಜ್ಞಾನ ಪ್ರಾಪ್ತಿಗಾಗಿ ಅಂಥ ಮಹಾನುಭಾವರ ಚರಿತ್ರೆಯನ್ನು ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಅವರ ಮಹಾಭಾಗ್ಯ ಎಂಥದ್ದು ಅಂತಂದರೆ, ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಭಾಗ್ಯ ಎಂಥದ್ದು ಅಂದರೆ, ತ್ರೈಲೋಕ್ಯಾಚಾರ್ಯರಾದ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಿಷ್ಯರಾಗುವ ಸೌಭಾಗ್ಯವನ್ನು ಪಡೆದವರು. ಶ್ರೀಮದಾಚಾರ್ಯರ ಬಗ್ಗೆ ಹೇಳುವ ಕಾರಣವಿಲ್ಲ. ಅನಂತ ಜ್ಞಾನಗಳನ್ನು ತಮ್ಮ ಬುದ್ಧಿಯಲ್ಲಿ ಪರಮಾತ್ಮನ ಉಪದೇಶದ್ವಾರ ಎಲ್ಲವನ್ನು ತಾವು ಇಟ್ಟುಕೊಂಡಂತಹ ಮಹಾ ಜ್ಞಾನಿಗಳು, ಮಹಾನುಭಾವರು ಶ್ರೀಮದಾಚಾರ್ಯರು. ಅಂತಹ ಶ್ರೀಮದಾಚಾರ್ಯರ ಮುಖ ಕಮಲಗಳಿಂದ ಸಕಲ ಶಾಸ್ತ್ರಗಳನ್ನು, ಯಾವ ಶ್ರೀಮದಾಚಾರ್ಯರ ಶಾಸ್ತ್ರವನ್ನು ಓದಬೇಕು ಅಂತ ಒದ್ದಾಡ್ತೀವಿ, ಅಂತಹದ್ದು ಶ್ರೀಮದಾಚಾರ್ಯರ ಮುಖದಿಂದಲೇ ಸಕಲ ಶಾಸ್ತ್ರಗಳನ್ನು ಕೇಳುವ ಮಹಾ ಸೌಭಾಗ್ಯವನ್ನು ಪಡೆದಂತಹ ಮಹಾನುಭಾವರು. ಇದಕ್ಕಿಂತ ದೊಡ್ಡ ಸೌಭಾಗ್ಯ ಜಗತ್ತಿನಲ್ಲಿ ಇನ್ನೇನಿರ್ಲಿಕ್ಕೆ ಸಾಧ್ಯ. ಹಾಗಾಗಿ ಜಗತ್ತಿನ ಶ್ರೀಮದಾಚಾರ್ಯರು ಮಾಡಿದ್ದು ಕೈ ಎರಡು ಬಟ್ಟನ್ನು ಮಾಡಿದ್ದಾರೆ. ಇದರ ಅರ್ಥ ಏನು ಅಂತಂದರೆ, ಮನುಷ್ಯನಿಗೆ ಗುರು, ಅತ್ಯುತ್ತಮನಾದ ಗುರು ಸಿಗಬೇಕು. ಹಾಗೆ ಶಿಷ್ಯನೂ ಕೂಡ ಅಷ್ಟೇ ಉತ್ತಮನಾದ ಶಿಷ್ಯ ಸಿಗಬೇಕು. ಗುರುವನ್ನ ಪಡಿಬೇಕು ಅಂತಂದ್ರೆ, ಉತ್ತಮನಾದ ಗುರುವನ್ನ ಸ್ವೀಕಾರ ಮಾಡಬೇಕು, ಪಡಿಬೇಕು ಅಂದ್ರೆ ದೊಡ್ಡ ಸೌಭಾಗ್ಯ ಬೇಕು, ಬಹಳ ದೊಡ್ಡ ಪುಣ್ಯ ಬೇಕು. ಅದಷ್ಟು ಸಾಮಾನ್ಯವಾದದ್ದಲ್ಲ. ನಾವು ಪೂರ್ವ ಜನ್ಮದಲ್ಲೆಲ್ಲ ಮಹಾಪುಣ್ಯ ಮಾಡಿದ್ದರೆ ಮಹಾಗುರುಗಳನ್ನ ಪಡಿಲಿಕ್ಕೆ ಸಾಧ್ಯ. ಅಂಥದ್ದು ಅಕ್ಷೋಭ್ಯತೀರ್ಥರು ತಾವು ಮಹಾಪುಣ್ಯ ಮಾಡಿದ್ದಾರೆ ಅನ್ನೋ ಸಲುವಾಗಿಯೇನೆ ಅಂತಹ ತ್ರೈಲೋಕ್ಯ ಗುರುಗಳಾದ ಶ್ರೀಮದ್ ಆಚಾರ್ಯರಂಥ ಮಹಾನುಭಾವರನ್ನ ಗುರುಗಳನ್ನಾಗಿ ಪಡೆದರು. ತಾವು ಕಲಿತು ಮುಂದೆ ಉತ್ತರಾಧಿಕಾರಿಯಾಗಿ ನೇಮಿಸಬೇಕಾದರೆ ಆ ಉತ್ತರಾಧಿಕಾರಿಯೂ ಮಹಾನುಭಾವ ಆಗಿರಲೇಬೇಕು. ಇಲ್ಲದೆ ಇದ್ದರೆ ಬಹಳ ಸಮಸ್ಯೆ ಆಗ್ತದೆ. ಮುಂದೆ ವೇದಾಂತ ಸಾಮ್ರಾಜ್ಯವನ್ನು ನಡೆಸಿಕೊಂಡು ಹೋಗುವ ಧೀವಂತರಾದ ವ್ಯಕ್ತಿ ಬೇಕು. ಅಂದಾಗಲೇನೆ ಇವರ ಪುಣ್ಯಕ್ಕೆ ಸಾಮರ್ಥ್ಯ, ಆ ಪುಣ್ಯದ ಸಾಮರ್ಥ್ಯದಿಂದ ತಾವು ಶ್ರೀಮದ್ ಟೀಕಾಕೃತ್ಪಾದರಂಥ ಮಹಾನುಭಾವರನ್ನ ಶಿಷ್ಯರನ್ನಾಗಿ ಪಡೆದರು. ಜಗದ್ಗುರುಗಳಾದ ಮಧ್ವಾಚಾರ್ಯರಂಥ ಮಹಾನುಭಾವರಾದ ಗುರುಗಳನ್ನು ಪಡೆದರು. ಇದೇ ಇವರ ದೊಡ್ಡ ಭಾಗ್ಯ. ಇನ್ನೇನು ಹೇಳಬೇಕು? ಆ ಶ್ರೀಮದಾಚಾರ್ಯರ ಶಿಷ್ಯರಾದ, ಜೀವೋತ್ತಮರ ಶಿಷ್ಯರಾದ ಅಕ್ಷೋಭ್ಯತೀರ್ಥರ ಚರಿತ್ರೆ, ಅವರ ಜ್ಞಾನ, ಅವರ ಭಕ್ತಿ, ತಪಸ್ಸು, ವೈರಾಗ್ಯ, ವಾದಿ ನಿಗ್ರಹ, ಈ ಮಂತ್ರಸಿದ್ಧಿ, ಗುರು ಅನುಗ್ರಹ ಒಂದೊಂದು ಅಗಾಧವಾದದ್ದು. ಅವರ ಜ್ಞಾನದ ಬಗ್ಗೆ ಹೇಳಬೇಕು ಅಂದರೆ, ಪರವಾದಿಗಳನ್ನ ನಿಗ್ರಹ ಮಾಡುವ ಸಾಮರ್ಥ್ಯ ಶ್ರೀಮದ್ರಮಾರಮಣ ಸದ್ಗಿರಿಪಾದ ಸಂಗೀ ವ್ಯಾಖ್ಯಾನಿನಾನ ದಲಿತಾಖಿಲ ದುಷ್ಟದರ್ಪಂ ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ ಅಕ್ಷೋಭ್ಯತೀರ್ಥ ಮೃಗರಾಜ ಮಹಂ ನಮಾಮಿ ಅಂತ ಶ್ರೀಮದ್ ಟೀಕಾಕೃತ್ಪಾದರು ಅಕ್ಷೋಭ್ಯತೀರ್ಥರನ್ನ ಸ್ತೋತ್ರ ಮಾಡುವಾಗ ಹೇಳುತ್ತಾರೆ, ದುರ್ವಾದಿ ವಾರಣ ವಿದಾರಣ ದಕ್ಷ ದೀಕ್ಷಂ. ದುರ್ವಾದಿಗಳನ್ನ ನಿಗ್ರಹ ಮಾಡುವರಲ್ಲಿ ಅತ್ಯಂತ ಧೀಮಂತರಾದ, ಅತ್ಯಂತ ಸಮರ್ಥರಾದ ವ್ಯಕ್ತಿಗಳು ಅಂದ್ರೆ ಶ್ರೀಮದ್ ಅಕ್ಷೋಭ್ಯತೀರ್ಥರು. ಅನೇಕ ವಾದಿಗಳನ್ನ ನಿಗ್ರಹ ಮಾಡಿದ್ದಾರೆ.
ಸ್ವಸಿದ್ಧಾಂತವನ್ನ ಸ್ಥಾಪನೆ ಮಾಡಿದ್ದಾರೆ. ಶ್ರೀಮದಾಚಾರ್ಯರ ಮುಖದಿಂದಲೇ ಸಿದ್ಧಾಂತವನ್ನು ಕೇಳಬೇಕಾದರೆ ಇವರ ಪುಣ್ಯ ಅಪಾರವಾದದ್ದು. ಅದನ್ನು ಸಮರ್ಥನೆ ಮಾಡಿದ್ದಾರೆ. ಬಹಳ ದೀರ್ಘವಾದ ಆಯುಷ್ಯವನ್ನು ಪಡೆದಿದ್ದಾರೆ ಶ್ರೀಮದಾಚಾರ್ಯರ ಅನುಗ್ರಹದಿಂದ. ಹಾಗಾಗಿಯೇ 4 ಜನ ಶ್ರೀಮದಾಚಾರ್ಯರಿಗೆ ಶಿಷ್ಯರಾಗಿದ್ದ ಪದ್ಮನಾಭ ತೀರ್ಥರು, ನರಹ ತೀರ್ಥರು, ಮಾಧವ ತೀರ್ಥರು, ಅಕ್ಷೋಭ್ಯ ತೀರ್ಥರು. ಹಾಗಾಗಿ ಆ ಉತ್ತರಾಧಿಕಾರವನ್ನ 4ನೇ ಪೀಠವನ್ನ 4ನೇ ಪೀಠಾಧಿಪತಿಗಳಾಗಿ ತಾವು ನೇಮನಿಸ್ತಾರೆ ಶ್ರೀಮದಾಚಾರ್ಯರು. ದೀರ್ಘವಾದ ಆಯುಷ್ಯವನ್ನ, ಅವರ ಯೋಗ್ಯತೆಯನ್ನ ನೋಡಿ, ಅವರ ಜ್ಞಾನ, ಅದರಲ್ಲಿ ಅತೀ ಪ್ರಸಿದ್ಧವಾದ ವೇದಾಂತ ದೇಶಿಕರ ಗ್ರಂಥದಲ್ಲಿ ಇಂದಿಗೂ ಉಪಲಬ್ಧವಾದಂತಹ ಚರಿತ್ರೆ ಅಕ್ಷೋಭ್ಯ ತೀರ್ಥರ ಚರಿತ್ರೆ. ಅದು ಯಾವುದು ಅಂದ್ರೆ ವಿದ್ಯಾರಣ್ಯರ ಜೊತೆಗೆ ವಾದ ಹಾಕಿದ್ದು. ವಿದ್ಯಾರಣ್ಯರು ಅಂದ್ರೆ ಸಾಮಾನ್ಯರಲ್ಲವರು, ಭಯಂಕರ ಬುದ್ಧಿವಂತರು, ವಾದ ನಿಪುಣರು, ವಾದ ಕುಶಲರು, ಭಾರಿ ಸಾಮರ್ಥ್ಯ ಅವರದು. ಅಂತ ಅವರು ಸ್ವಯಂ ರಾಜಗುರುಗಳವರು. ಅಂತ ಮರ್ಯಾದೆ ಇತ್ತವರಿಗೆ. ಆನೆ ಮೇಲೆಲ್ಲ ಕೂತು ಮೆರವಣಿಗೆ ಮಾಡುವಷ್ಟು ಪಾಂಡಿತ್ಯ ತಾವು ಪಡೆದಿದ್ದರು. ಅಂತಹ ವಿದ್ಯಾರಣ್ಯರ ಜೊತೆಗೆ ಅಕ್ಷೋಭ್ಯ ತೀರ್ಥರ ವಾದ ನಡೀತದೆ ಮುಣಬಾಗಿಲಿನಲ್ಲಿ. ಭಾರೀ ಘನಘೋರವಾದ ಪ್ರಚಂಡವಾದ ವಾದ ನಡೀತದೆ. ವಾದ ನಡೆದಾಗ ಎಲ್ಲ ಸಭಿಕರಿದ್ದಾರೆ. ವೇದಾಂತ ದೇಶಿಕರು ನಿರ್ಣಾಯಕರಾಗಿ ಮಧ್ಯದಲ್ಲಿ ಕೂತಿದ್ದಾರೆ. ಪ್ರಾಮಾಣಿಕವಾದ ಹೃದಯವನ್ನು ಉಳ್ಳಂತಹ ವೇದಾಂತ ದೇಶಿಕರು. ರಾಜನಿದ್ದಾನೆ, ಆ ಊರಿನ ರಾಜನಿದ್ದಾನೆ, ಪ್ರೌಢದೇವ ಎಂಬ ರಾಜ, ಆ ರಾಜನಿದ್ದಾನೆ. ಆಗ ವಾದ ನಡೀತದೆ. ಅನೇಕ ದಿನಗಳಲ್ಲಿ ವಾದ ನಡೀತದೆ. ಕೊನೆಗೆ ತಾವು ಆ ವಾದದಲ್ಲಿ ಜಯಶಾಲಿಗಳಾಗ್ತಾರೆ. ತತ್ವಮಸಿ ಅಂತನ್ನುವ ವಾಕ್ಯಾರ್ಥ, ಆ ವಾಕ್ಯಾರ್ಥದ ಬಗ್ಗೆ ವಾದವನ್ನು ಮಾಡಿ 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 ಕೊನೆಗೆ ತಾವು ವಾದದಲ್ಲಿ ಜಯಪತ್ರವನ್ನು ಲಭಿಸ್ತಾರೆ. ಇದನ್ನ ವೇದಾಂತ ದೇಶಿಕ ಗ್ರಂಥದಲ್ಲಿ ದಾಖಲೆ ಮಾಡಿದ್ದಾರೆ. ವಿದ್ಯಾರಣ್ಯ ಅಸಿನ ತತ್ವಮಸಿನ ಪರಜೀವ ಪ್ರಭೇದಿನ ವಿದ್ಯಾರಣ್ಯ ಮಹಾರಣ್ಯಂ ಅಕ್ಷೋಭ್ಯ ಮುನಿರಚ್ಚಿನತ. ಆ ವಿದ್ಯಾರಣ್ಯರನ್ನ ಅಕ್ಷೋಭ್ಯ ತೀರ್ಥರು ತಮ್ಮ ವಾದ, ತಮ್ಮ ಬುದ್ಧಿ ಕೌಶಲದಿಂದ ತಾವು ಅವರನ್ನ ಸೋಲಿಸಿ ಜಯಪತ್ರವನ್ನು ಸಂಪಾದನೆ ಮಾಡಿದ್ರು. 3 ಪತ್ರಗಳು, ಒಂದು ವಿದ್ಯಾರಣ್ಯರಿಂದ ಬಂತು, ಸೋತಿದ್ದು ಅಂತ ಪತ್ರ, ಮತ್ತೆ ಅಕ್ಷೋಭ್ಯ ತೀರ್ಥರಿಂದ ಮತ್ತು ವೇದಾಂತ ದೇಶಿಕರಿಂದ 3 ಪತ್ರಗಳನ್ನ ತೆಗೆದುಕೊಂಡು ಹೋಗಿ ರಾಜನಲ್ಲಿ ಕೊಟ್ಟಾಗ ರಾಜ ಆವಾಗ ಘೋಷಣೆ ಮಾಡುತ್ತಾನೆ, ಅಕ್ಷೋಭ್ಯ ತೀರ್ಥರು ಜಯಶಾಲಿಗಳಾಗಿದ್ದಾರೆ ಅಂತ ಹೇಳಿ. ಆ ಮುಣಬಾಗಿಲಿನಲ್ಲಿ ಇಂದಿಗೂ ಅಲ್ಲಿ ನರಸಿಂಹ ತೀರ್ಥ ಇದೆ. ಆ ನರಸಿಂಹದೇವರನ್ನ ಇವರ ಭಕ್ತಿ ಎಷ್ಟು ಅಂತಂದ್ರೆ, ಹೀಗೆ ತಾವು ವಾದದಲ್ಲಿ ನಿಪುಣರಾದವರು, ವಾದ ನಿಷ್ಣಾತರಾದವರು, ಅಂತ ವಿದ್ಯಾರಣ್ಯರು ಅಂದ್ರೆ ಆಗಿನ ಕಾಲದಲ್ಲಿ ಭಯಾನಕ ಪಾಂಡಿತ್ಯ ಉಳ್ಳವರು. ಅಂಥವರನ್ನು ಅನಾಯಾಸವಾಗಿ ತಾವು ಶ್ರೀಮದಾಚಾರ್ಯರ ಅನುಗ್ರಹದಿಂದ ಜಯಶಾಲಿಗಳಾಗ್ತಾರೆ. ಇದು ಅವರ ಜ್ಞಾನದ ಮಹಿಮೆ, ಜ್ಞಾನದ ಸಾಮರ್ಥ್ಯ. ಇನ್ನ ಭಕ್ತಿಯ ಸಾಮರ್ಥ್ಯ, ಆ ವೈರಾಗ್ಯ ಭಕ್ತಿಗಳು ಎಷ್ಟರ ಮಟ್ಟಿ ಇವರಲ್ಲಿತ್ತು ಅಂತಂದ್ರೆ, ಆ ಭಕ್ತಿಯಿಂದ ತಾವು ಆ ನರಸಿಂಹ ತೀರ್ಥದಲ್ಲಿ ಅಂಗಾರದಿಂದ ನರಸಿಂಹದೇವರನ್ನ ರಚನೆ ಮಾಡುತ್ತಾರೆ, ಬಿಡಿಸ್ತಾರೆ. ಹೇಗೆ ಬಿಡಿಸ್ತಾರೋ ಶಿಲ್ಪಿಯೂ ಕೂಡ ನಾಚಬೇಕೇನೋ, ಅಷ್ಟು ಸುಂದರವಾದ ಪ್ರತಿಮೆ ನೋಡ್ಲಿಕ್ಕೆ ಸಾಧ್ಯವಿದೆ. ಅಲ್ಲೇನೆ ವಿದ್ಯಾರಣ್ಯರ ಜೊತೆಗೆ ವಾದ ಹಾಕಿ ಆ ವಿದ್ಯಾರಣ್ಯರನ್ನ ಸೋಲಿಸಿದ್ದಕ್ಕೆ ಇಂದೂ ಕೂಡ ಅಲ್ಲಿ ವಿಜಯಸ್ತಂಭವನ್ನು ಸ್ಥಾಪನೆ ಮಾಡಿದ್ದಾರೆ. ಮುಣಬಾಗಿಲಿನಲ್ಲಿ ವಿಜಯಸ್ತಂಭ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ನರಸಿಂಹದೇವರನ್ನು ಕೂಡ ನೋಡ್ಲಿಕ್ಕೆ ಸಿಗ್ತದೆ ನಮಗೆ. ಆ ಭಕ್ತಿಗೆ ಮೆಚ್ಚಿ ತಾವು ದೇವರು, ನರಸಿಂಹದೇವರು ಅಲ್ಲಿ ಒಡಮೂಡಿದ್ದಾರೆ, ಪ್ರತ್ಯಕ್ಷರಾಗಿದ್ದಾರೆ ಅಂಗಾರದಿಂದ ಬರೆದಿದ್ದ. ಅದೇ ಒಂದು ಸಂದರ್ಭ, ಮತ್ತೊಂದು ಇದೇ ಒಂದು ಸಂದರ್ಭ, ಭಕ್ತಿಯ ಸಂದರ್ಭ, ಬಂಕಾಪುರ ಅಂತ ಇದೆ. ಇಲ್ಲೇ ನಮ್ಮ ಹುಬ್ಳಿಯಿಂದ ಮುಂದೆ ಹೋದರೆ ಬಂಕಾಪುರ ಅಂತ ಇದೆ. ಆ ಬಂಕಾಪುರದಲ್ಲಿ ಇರುವ ಸಮಯದಲ್ಲಿ ಒಬ್ಬ ಶಿಲ್ಪಿ ವಿಠ್ಠಲ ದೇವರ ಪ್ರತಿಮೆಯನ್ನ ಕೆತ್ತನೆ ಮಾಡ್ತಾ ಇರ್ತಾನೆ. ಪ್ರತಿನಿತ್ಯ ರಾಮದೇವರು, ಮೂಲರಾಮದೇವರು, ಸೀತಾದೇವಿ, ಲಕ್ಷ್ಮಣದೇವರು
ದಿಗ್ವಿಜಯರಾಮದೇವರು ಇವರನ್ನ ಪೂಜೆ ಮಾಡ್ತಾ ಇರ್ತಾರೆ. ಮಾಡುವ ಸಂದರ್ಭದಲ್ಲಿ ಈ ಶಿಲ್ಪಿ ತಾನು ವಿಠ್ಠಲ ದೇವರ ಪ್ರತಿಮೆಯನ್ನ ರಚನೆ ಮಾಡ್ತಾನೆ, ಕೆತ್ತನೆ ಮಾಡ್ತಾ ಇರ್ತಾನೆ. ಆಗ ಆ ಶಿಲ್ಪಿಗೆ ಸ್ವಪ್ನದಲ್ಲಿ ಬಂದು ವಿಠ್ಠಲ ಸ್ವಪ್ನದಲ್ಲಿ ಹೇಳ್ತಾನೆ, ತೆಳಗೆ ಪೀಠವಾಗಿರೋದಿಲ್ಲ, ಎಲ್ಲ ಪ್ರತಿಮೆ ಪೂರ್ಣವಾಗಿ ಆಗಿರುತ್ತದೆ. ವಿಠ್ಠಲ ದೇವರು ಸ್ವಪ್ನದಲ್ಲಿ ಬಂದು ಆ ಶಿಲ್ಪಿಗೆ ಹೇಳ್ತಾರೆ, ಇಲ್ಲಿ ಅಕ್ಷೋಭ್ಯ ತೀರ್ಥರಿದ್ದಾರೆ, ಹಾಗಾಗಿ ಅವರು ಬಂದು ಈ ಪ್ರತಿಮೆಯನ್ನು ತೆಗೆದುಕೊಂಡು ಹೋಗ್ತಾರೆ. ನನ್ನ ಸಾನ್ನಿಧ್ಯ ಇದರಲ್ಲಿ ಪೂರ್ಣವಾಗಿ ಬಂದಿದೆ, ಹಾಗಾಗಿ ನೀನು ಅದನ್ನು ಮುಟ್ಟತಕ್ಕದ್ದಲ್ಲ, ಅವರಿಗೆ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳು, ಪ್ರತಿಮೆಯನ್ನು ತೆಗೆದುಕೊಂಡು ಹೋಗ್ತಾರೆ. ಹಾಗೆ ಆ ಶಿಲ್ಪಿ ಬಂದು ತಾನು ಆ ಅಕ್ಷೋಭ್ಯ ತೀರ್ಥರ ಹತ್ರ ಪ್ರಾರ್ಥನೆ ಮಾಡಿದಾಗ ಅಕ್ಷೋಭ್ಯ ತೀರ್ಥರು ಬಂದು ಆ ವಿಠ್ಠಲ ದೇವರನ್ನು ಸ್ವೀಕಾರ ಮಾಡಿಕೊಂಡು ಹೋಗ್ತಾರೆ. ಹೀಗೆ ಅಕ್ಷೋಭ್ಯ ತೀರ್ಥರ ಭಕ್ತಿ ಇಲ್ಲ ಅಂತ ಆದರೆ ದೇವರು ಬಂದು ಇಂದಿಗೂ ಮಠದಲ್ಲಿ ಪೂಜೆಗೊಳ್ತಾ ಇದ್ದಾನೆ. ಈಗಿನ ಪೀಠಾಧಿಪತಿಗಳಾದ ಶ್ರೀಮತ್ ಸತ್ಯಾತ್ಮ ತೀರ್ಥ ಶ್ರೀಪಾದಂಗಳವರು ಇಂದಿಗೂ ಆ ಪ್ರಸನ್ನ ವಿಠ್ಠಲ ದೇವರು ಅಂತೆ ಅದಕ್ಕೆ ಹೆಸರು. ಆ ಅಕ್ಷೋಭ್ಯ ತೀರ್ಥರಿಗೆ ಪ್ರಸನ್ನರಾಗಿ ಅನುಗ್ರಹವನ್ನು ಮಾಡಿ ಪ್ರಸಾದ ರೂಪದಿಂದ ಒಲಿದ ಆ ವಿಠ್ಠಲ ಶ್ರೀಮದಾಚಾರ್ಯರು ಬಂದು ಸ್ವಯಂ ಪ್ರತ್ಯಕ್ಷಗೊಂಡು ಶ್ರೀಮದಾಚಾರ್ಯರು ಆ ವಿಠ್ಠಲ ದೇವರನ್ನ ಪೂಜೆ ಮಾಡಿ ಅಕ್ಷೋಭ್ಯ ತೀರ್ಥರಿಗೆ ತಾವು ಕೊಟ್ಟಿದ್ದಾರೆ. ಇಷ್ಟು ಭಕ್ತಿ ಅವರಲ್ಲಿ ನಮಗೆ ಕಾಣಲಿಕ್ಕೆ ಸಿಗ್ತದೆ. ದೇವರನ್ನ ಸಾಕ್ಷಾತ್ ಒಲಿಸಿಕೊಳ್ಳುವ ಮಹಾನುಭಾವರಾಗಿದ್ದಾರೆ, ಅಷ್ಟು ಭಕ್ತಿ ಅವರಲ್ಲಿ ತುಂಬಿದೆ. ಇದೊಂದಾದರೆ ಅವರ ಜ್ಞಾನವನ್ನು ಕೇಳಿದಿವಿ ಮತ್ತು ಅವರ ಭಕ್ತಿ ವೈರಾಗ್ಯಗಳನ್ನು ಕೇಳಿದ್ವಿ. ಯಾವುದೇ ತಾವು ಸಾಧಿಸಬೇಕಾದರೆ ಕೇವಲ ಜ್ಞಾನ ಭಕ್ತಿಗಳಿದ್ದರೆ ನಡೆಯುವುದಿಲ್ಲ, ಸಾಲುವುದಿಲ್ಲ, ವೈರಾಗ್ಯವೂ ಬೇಕು. ಯಾವುದೋ ಒಂದು ಫಲವನ್ನು ಸಾಧಿಸಬೇಕು ಅಥವಾ ಜ್ಞಾನವನ್ನು ಸಾಧಿಸಬೇಕು ಅಂತಾದರೆ ವೈರಾಗ್ಯ ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ. ಹಾಗಾಗಿ ವೈರಾಗ್ಯ ಪರಮಾತ್ಮನಿಂದ ಇತರವಾದ ಪದಾರ್ಥಗಳಲ್ಲಿ ವಿಷಯಗಳಲ್ಲಿ ವೈರಾಗ್ಯ ಅವರಿಗೆ ಪೂರ್ಣವಾಗಿ ಇದೆ ಅನ್ನೋ ಸಲುವಾಗಿಯೇ ಅವರು ಅಷ್ಟು ತಪಸ್ವಿಗಳಾಗಿದ್ದಾರೆ. ಅವರ ತಪಸ್ಸಿನ ದೃಷ್ಟಾಂತ ಮತ್ತೊಂದು ನೋಡೋಣ, ಉದಾಹರಣೆ. ರಂಗಣ್ಣ ಧಾಮಣ್ಣ ಅಂತ ಹೇಳಿ ಇಬ್ಬರು ಬ್ರಾಹ್ಮಣರು. ಅವರ ಕುಟುಂಬದಲ್ಲಿ ಏನೋ ಜಗಳವಾಯಿತು. ಒಂದು ಪ್ರಸಂಗ ಬಂದಾಗ ಅವರಿಂದ ಆಗಬಾರದ ಕೆಲಸ ಬ್ರಹ್ಮಹತ್ಯೆ ಆಗಿ ಹೋಯಿತು. ಅಚಾತುರ್ಯದಿಂದ ಅಕಸ್ಮಾತ್ತಾಗಿ ಬ್ರಹ್ಮಹತ್ಯೆ ಆಗಿ ಹೋಯಿತು. ನಮ್ಮಿಂದ ಬ್ರಹ್ಮಹತ್ಯೆ ಅಂತ ಮಹಾಪಾಪ ಆಯ್ತಲ್ಲ ಅಂತ ಹೇಳಿ ಬಹಳ ನೊಂದಿದ್ದಾರೆ. ಆಗ ಸಮಾಜ, ತಮ್ಮ ಬಂಧು ಬಾಂಧವರು, ಲೋಕ ಎಲ್ಲರೂ ಈ ಪಾಪ ಇವರಿಂದ ನಡೆದಿದೆ ಅಂತ ಹೇಳಿ ಎಲ್ಲರೂ ಬಹಿಷ್ಕಾರ ಹಾಕಿದ್ದಾರೆ, ದೂರ ಅಟ್ಟಿಬಿಟ್ಟಿದ್ದಾರೆ. ಅವರಿಗೆ ಅದರ ಚಿಂತೆ ಇಲ್ಲ. ಎಲ್ಲರೂ ನಮ್ಮನ್ನು ದೂರ ಮಾಡಲಿ ಬೇಡಂದಿಲ್ಲ, ಆದರೆ ಬಹಳ ಸಜ್ಜನ ಪಾಪ ಬ್ರಾಹ್ಮಣರೇ. ಈ ಅಚಾತುರ್ಯದಿಂದ ಆದದ್ದಕ್ಕೆ ಅಕಸ್ಮಾತ್ ಆದಂತಹ ಪಾಪ ಇದು ಮಹಾಪಾಪ, ಬ್ರಹ್ಮಹತ್ಯೆ ಅಂತ ಮಹಾಪಾಪ. ಇಂಥ ಪಾಪವನ್ನು ನಾವು ತಲೆ ಮೇಲೆ ಇಟ್ಕೊಂಡಿದ್ದೇವಲ್ಲ, ಇದನ್ನು ಪರಿಹಾರ ಮಾಡ್ಕೊಳ್ಬೇಕು ಅಂತ ಹೇಳಿ ಬಹಳ ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಅಲ್ಲಿ ಅಕ್ಷೋಭ್ಯ ತೀರ್ಥರ ದರ್ಶನವಾಗಿದೆ. ಅಕ್ಷೋಭ್ಯ ತೀರ್ಥರ ಪಾದಪೂಜೆ ನಡೀತಾ ಇದೆ. ಪಾದಪೂಜೆ ಮಾಡಿದ ಏನು ನೀರು ತಳಗಡೆ ಬಿದ್ದಿದೆಯೋ ಆ ನೀರು ಬಿದ್ದು ಭೂಮಿಯಲ್ಲಿ ಹೋಗ್ಬಿಟ್ಟಿದೆ. ಆಗ ನೀರು ಇಲ್ಲ, ಎದ್ದು ಹೋದ ಮೇಲೆ ಆ ಭೂಮಿಯಲ್ಲಿ ಬಿದ್ದ ನೀರು ಏನು ಮಣ್ಣು ಹಸಿಯಾಗಿರ್ತದಲ್ಲ, ಆ ಮಣ್ಣನ್ನು ತಲೆ ಮೇಲೆ ಹಚ್ಚಿಕೊಂಡಿದ್ದಾರೆ. ನಮ್ಮ ಜನ್ಮ ಪಾವನವಾಯಿತು ಅಂತ ಭಾವಿಸಿದ್ದಾರೆ. ದೊಡ್ಡವರ ಸಾಮಾನ್ಯ ಒಬ್ಬ ಬ್ರಾಹ್ಮಣನ ಪಾದಧೂಳಿ, ಪಾದದ ನೀರಿನ ಪ್ರೋಕ್ಷಣೆ ನಮ್ಮ ಕುಲ ಉದ್ಧಾರ ಮಾಡ್ತದೆ ಅಂತ ನಾವು ಕೇಳ್ತೇವೆ. ಅಂತಹದ್ದು ಸನ್ಯಾಸಿಗಳು, ಮಹಾನುಭಾವರು, ಸಾಕ್ಷಾತ್ ಶ್ರೀಮದಾಚಾರ್ಯ ಶಿಷ್ಯರು, ಮಹಾತಪಸ್ವಿಗಳು, ಜ್ಞಾನವರೆಣ್ಯರು, ಸಮಗ್ರ ಗುರುಗಳ ಅನುಗ್ರಹಕ್ಕೆ ಪಾತ್ರಭೂತರಾದಂತಹ ಮಹಾನುಭಾವರ ಆ ಪಾದದ ಸ್ಪರ್ಶದ ಮಣ್ಣನ್ನು ತಲೆಗೆ ಹಚ್ಚಿಕೊಂಡು ನಾವು ಪಾವನರಾಗಿದ್ದೇವೆ ಅಂತ ಭಾವಿಸಿದ್ದಾರೆ. ಅಕ್ಷೋಭ್ಯ ತೀರ್ಥರ ಹತ್ರ ಮುಂದೆ ಬಂದು ನಿಂತಿದ್ದಾರೆ. ಸ್ವಾಮಿ, ನಮ್ಮಿಂದ ದೊಡ್ಡದಾದ ಅಪರಾಧವಾಗಿದೆ, ಅಪರಾಧವನ್ನು ಪರಿಹಾರ ಮಾಡಬೇಕು ನೀವು. ಏನಾಗಿದೆ? ಇಲ್ಲ, ಹೀಗಾಗಿದೆ, ಬ್ರಹ್ಮಹತ್ಯಾ ಪಾಪ ಆಗಿದೆ. ಆಗ ಯಾರೋ ಒಬ್ರು ಹಿಂಗ ಬ್ರಹ್ಮಹತ್ಯಾ ಪಾಪ ಮಾಡಿ ಬಂದು ಅಪರಾಧವಾಗಿದೆ, ಅದನ್ನ ಪರಿಹಾರ ಮಾಡ್ರಿ ಅಂತ ಹೇಳಿ ಅವ್ರನ್ನ ಆಯ್ತು ಪರಿಹಾರ ಆಗಿದೆ ಹೋಗಿ ಅಂತ ಕಳಿಸಿಬಿಟ್ರೆ ಪರಿಹಾರ ಆಗ್ಬಿಡ್ತದ? ಅಥವಾ ಅವರು ಪರಿಹಾರವಾಗಬೇಕು, ಪರಿಹಾರ ಮಾಡ್ರಿ ಅಂತ ಬಂದು ಕೇಳಿದ ಮಾತ್ರಕ್ಕೆ ಅದು ಪರಿಹಾರ ಆಗುವುದಿಲ್ಲ. ಕೇಳುವ ಮಾಡಿದ ಪಾಪ ಯಾವ ವ್ಯಕ್ತಿ ಮಾಡಿದ್ದಾನೋ
ಆ ಪಾಪ ಮಾಡಿದ ವ್ಯಕ್ತಿಗೆ ಪ್ರಾಯಶ್ಚಿತ್ತವಾಗಬೇಕು, ಪಶ್ಚಾತ್ತಾಪವಾಗಬೇಕು, ಬಹಳ ನೊಂದಿರಬೇಕು, ಮಾಡಬಾರದ ಕೆಲಸವನ್ನು ಮಾಡಿದ್ದೇನೆ ಅಂತ ಒದ್ದಾಡ್ತಾ ಇರಬೇಕು, ಲಿವಿ ಒದ್ದಾಡ್ತಾ ಇರಬೇಕು ಅಂತ ವ್ಯಕ್ತಿ. ಇವ್ರ ಯೋಗ್ಯತೆ, ಇವರು ಪಶ್ಚಾತ್ತಾಪ ಪಟ್ಟಿದ್ದನ್ನು ನೋಡಿ ತಾವು ಮರುದಿವಸ ಪೂಜೆಯ ಸಮಯದಲ್ಲಿ ಶಂಕೋದಕವನ್ನ ಪ್ರೋಕ್ಷಣ, ಅದಕ್ಕಿಂತ ಮುಂಚೆ ಇವ್ರಿಗೆ ಎಷ್ಟು ಪಶ್ಚಾತ್ತಾಪವಾಗಿದೆ ಅಂತ ಅನ್ನೋದನ್ನು ವಿಚಾರ ಮಾಡೋದಕ್ಕಾಗಿ ಒಂದು ಮಹಾಪೂರ ಜೋರಾದ ನದಿ ಹರಿತಾ ಇರ್ತದೆ. ಆ ನದಿಯ ಹರಿತ ನೀವೇನು ಹೇಳಿದ್ರು ನಾವು ಮಾಡ್ತೇವೆ ಅಂತ ಮಾತು ಹೇಳಿರ್ತಾರೆ ಅವರು. ಹಾಗಾಗಿ ನಾನು ಹೇಳಿದ್ದೆಲ್ಲ ಮಾಡ್ತೀರಾ ನೀವು? ಓ ಮಾಡ್ತೀವಿ, ನಾವು ಸಾಯ್ಲಿಕ್ಕಾದ್ರೂ ಪ್ರಾಣವನ್ನು ಬಿಡ್ಲಿಕ್ಕೂ ತಯಾರಾಗಿದ್ದೀವಿ. ಆಯ್ತು ಸರಿ, ಹಂಗಂದ್ರೆ ಪ್ರಾಣ ಬಿಡ್ರಿ, ಇಲ್ಲಿ ಜೋರಾಗಿ ನದಿ ಹರಿತಾ ಇದೆ, ನದಿಯ ಪಕ್ಕದಲ್ಲಿ ಒಂದು ದೊಡ್ಡ ಗಿಡ ಇದೆ, ಆ ಗಿಡದ ಕೊನೇ ಟೊಂಗಿ ಮೇಲೆ ನೀವು ನಿಂದಿರ್ರಿ, ನಾನು ಯಾವಾಗ ಹಾರ ಅಂತ ಹೇಳ್ತೇನೆ, ಜಿಗಿ ಅಂತ ಧುಮುಕ್ ಅಂತ ಹೇಳ್ತೇನೆ, ಆವಾಗ ನೀವು ಧುಮುಕಿರಿ, ನದಿಯಲ್ಲಿ ಬಿದ್ದು ಪ್ರಾಣವನ್ನು ಬಿಡ್ರಿ. ನೀವು ಪ್ರಾಣಕ್ಕೆ ಪ್ರಾಣನೇ ಪ್ರಾಯಶ್ಚಿತ್ತ. ಹಾಗಾಗಿ ನೀವು ಪ್ರಾಣವನ್ನು ತೆಗೆದೀರಿ, ನಿಮ್ಮ ಪ್ರಾಣವನ್ನು ಕೊಡಬೇಕು. ಆಗ್ಲಿ ಸ್ವಾಮಿ ಅಂತ ಹೇಳಿ ಅವರು ಹೇಳಿದ ಪ್ರಕಾರ ಗಿಡದ ಮೇಲೆ ಹೋಗಿದ್ದಾರೆ. ಇನ್ನೇನು ಬೀಳಬೇಕು, ಸ್ವಾಮಿ ನಿಮ್ಮ ಅನುಜ್ಞೆಯಿಂದ ನಾನು ಈ ದೇಹವನ್ನು ಬಿಡುತ್ತೇನೆ ಅಂತಂದಾಗ ಅವಾಗ ಅಕ್ಷೋಭ್ಯ ತೀರ್ಥರು ಕೆಳಗೆ ಬನ್ನಿ ಅಂತ ಕರೀತಾರೆ. ಆಯ್ತು, ನಿಮಗೆ ಪ್ರಾಣವನ್ನೂ ಬಿಡುವಷ್ಟು ಪಶ್ಚಾತ್ತಾಪವಾಗಿದೆ ಅಂತಂದ ಮೇಲೆ ನೀವು ಶುದ್ಧರಾಗಿದ್ದೀರಿ ಅಂತ ಹೇಳಿ ಮತ್ತೊಮ್ಮೆ ಆ ಶಂಖದ ನೀರಿನಿಂದ ಅವರಿಗೆ ಪ್ರೋಕ್ಷಣೆ ಮಾಡಿ, ಶುದ್ಧರಾಗಿದ್ದೀರಿ, ಇನ್ನು ಮೇಲೆ ನಿಮ್ಮ ಬಂಧು ಬಾಂಧವರ ಜೊತೆಗೆ ಬೆರೀರಿ, ಮತ್ತೆ ನಿಮ್ಮ ಜೀವನವನ್ನು ನೀವು ಮುಂದೆ ಸಾಗಿಸಿರಿ ಅಂತ ತಾವು ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಆದರೆ ಸಮಾಜ ಒಪ್ಪಲಿಕ್ಕೆ ತಯಾರಾಗುವುದಿಲ್ಲ. ಅವ್ರ್ಯಾರು ಅಕ್ಷೋಭ್ಯ ತೀರ್ಥರು? ಅವ್ರು ಹೇಳಿದ್ದ ಮಾತ್ರಕ್ಕೆ ಬ್ರಹ್ಮಹತ್ಯಾ ದೋಷ ಪರಿಹಾರ ಆಗಿಬಿಡ್ತದ? ಹೀಗೆ ಯಾರೋ ಕೊಂದವರೆಲ್ಲ ಹೋಗಿ ಶಂಖ ಪ್ರೋಕ್ಷಣೆ ಮಾಡ್ಕೊಂಡು ಬಿಟ್ರೆ ಬ್ರಹ್ಮಹತ್ಯೆ ಎಲ್ಲ ಹೋಗಿಬಿಡ್ತದ ಅಂತ ಹೇಳಿ ತಾವು ಅವಿಶ್ವಾಸವನ್ನು ಮಾಡಿದರು. ಆಗ ಸರಿ ಆಗಲಿ, ಆ ಬಂಧು ಬಾಂಧವರೆಲ್ಲ ಬಂದು ಅಕ್ಷೋಭ್ಯ ತೀರ್ಥರ ಮುಂದೆ ನಿಂದಿರ್ತಾರೆ. ಆವಾಗ ಅಕ್ಷೋಭ್ಯ ತೀರ್ಥರು ಹೇಳ್ತಾರೆ, ಏನಾಗಿದೆ, ನಿಮ್ಮ ಮಾತಿನ ಮೇಲೆ ನಮಗೆ ವಿಶ್ವಾಸ ಇಲ್ಲ, ವಿಶ್ವಾಸ ಬರ್ಲಿಕ್ಕೆ ಏನ್ ಮಾಡಬೇಕು, ನೀವೇನಾದ್ರೂ ಮಾಡ್ರಿ ಅಂತಂದಾಗ ಶುಭ್ರ ವಸ್ತ್ರವನ್ನು ತೆಗೆದುಕೊಂಡು ಬರ್ತಾರೆ. ಮಂತ್ರದ ಸಾಮರ್ಥ್ಯ, ತಪಸ್ಸಿನ ಸಾಮರ್ಥ್ಯ, ದೇವರ ಗುರುಗಳ ಮೇಲೆ ವಿಶ್ವಾಸ ಎಷ್ಟೆಲ್ಲ ಕೆಲಸ ಮಾಡುತ್ತದೆ. ಸ್ವಯಂ ಆ ವ್ಯಕ್ತಿಯ ಯೋಗ್ಯತೆ, ಆ ವ್ಯಕ್ತಿ ಮಾಡಿದಂತಹ ಪಾಪದಿಂದ ಆಗಿದ ಅವರ ಪಶ್ಚಾತ್ತಾಪ ಎಲ್ಲ ಒಂದು ಕಡೆ ಕೂಡಿದರೆ ಈ ಕೆಲಸ ಆಗ್ತದೆ, ಇಲ್ಲದ್ರೆ ಆಗೋದು ಬಹಳ ಕಷ್ಟ ಇದು. ಆಗ ಶುಭ್ರವಾದ ಬಟ್ಟೆಯನ್ನು ತೆಗೆದುಕೊಂಡು ಬಂದಿದ್ದಾರೆ. ಆಗ ಅಲ್ಲಿ ಒಂದು ಕೆರೆ ಎಣ್ಣೆ ಅಂತ ಕಪ್ಪಾದ ಎಣ್ಣೆ, ಆ ಎಣ್ಣಿನಲ್ಲಿ ಎದ್ದಿದ್ದಾರೆ. ಶುಭ್ರವಾದ ಆ ಬಟ್ಟೆ ಕಪ್ಪಾಗಿ ಹೋಗಿದೆ. ಆಗ ಆ ಕಪ್ಪಾದ ಎಣ್ಣೆಯಲ್ಲಿ ಎದ್ದ ಆ ಬಟ್ಟೆಯನ್ನ ಶಿಷ್ಯರಿಗೆ ಹೇಳಿ ಎಲ್ಲ ತೀರ್ಥಗಳಲ್ಲಿ ಅದನ್ನು ಎದ್ದಿ ತಗೊಂಡು ಬರ್ಲಿಕ್ಕೆ ಹೇಳ್ತಾರೆ. ಅಷ್ಟರೊಳಗೆ 1 ವರ್ಷ ಆಗಿ ಹೋಗಿರ್ತದೆ, ಸಾಮಾನ್ಯವಾಗಿ 6 ತಿಂಗಳು ವರ್ಷಗಳು ಕಳೆದು ಹೋಗಿರ್ತದೆ. ತಂದಾಗ ಅದು ಹಾಗೆ ಕಪ್ಪೆ ಆಗಿರ್ತದೆ, ಇನ್ನೂ ಹೆಚ್ಚು ಕಪ್ಪಾಗಿರ್ತದೆ. 1 ವರ್ಷ ಆಗಿರ್ತದಲ್ಲ, ಕಪ್ಪಾಗಿರ್ತದೆ. ಆಗ ಅದನ್ನು ಮುಂದೆ ಇಡ್ತಾರೆ. ಮುಂದೆ ಇಟ್ಟು ಆ ಶಂಖದಿಂದ ಪ್ರೋಕ್ಷಣ ಮಾಡಿದರೆ ಆ ಜಡವಾದ ಬಟ್ಟೆ, ಕಪ್ಪಾದ ಬಟ್ಟೆ ಶುಭ್ರವಾಗಿ ಮೊದಲಿನಂತೆ ಬೆಳಪು ಹೊಂದುತ್ತದೆ. ಅವರಿಗೆಲ್ಲ ಏನು ಅಭಿಪ್ರಾಯ ಇತ್ತು ಅಂದ್ರೆ, ಈ ವ್ಯಕ್ತಿ ಕೇವಲ ಶಂಖದಿಂದ ಪ್ರೋಕ್ಷಣ ಮಾಡಿದ ಮಾತ್ರಕ್ಕೆ ಇವನು ಶುದ್ಧನಾದ ಅಂತ ನೀವು ಹೇಳಿದ ಮಾತ್ರಕ್ಕೆ ಒಪ್ಪುವುದಿಲ್ಲ. ಸಕಲ ತೀರ್ಥಗಳಲ್ಲಿ ಸ್ನಾನವನ್ನು ಮಾಡಿಕೊಂಡು ಬಂದು ದೇವ ಸೇವೆ, ಗುರು ಸೇವೆಯಾದಿಗಳನ್ನ ಮಾಡಿಕೊಂಡು ಬಂದರೆ ಇವನು ಶುದ್ಧನಾಗ್ತಾನೆ ಅಂತ ಅವರಿಗೆ ಹೇಳಬೇಕಾಗಿತ್ತು ನೀವು ಅಂತ ಅಭಿಪ್ರಾಯವನ್ನು ಅವ್ರು ಪಟ್ರೆ, ಅದು ಮಾಡಿಕೊಂಡು ಬಂದರೂ ಇವರು ಶುದ್ಧರಾಗೋದಿಲ್ಲ ಅಂತ ಮನಸ್ಸಿನ ಪಶ್ಚಾತ್ತಾಪ, ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ಶುದ್ಧ. ಪಶ್ಚಾತ್ತಾಪೇನು ಶುದ್ಧತಿ ಅಂತ ವಾಕ್ಯವಿರೋದ್ರಿಂದ ಆ ಪಶ್ಚಾತ್ತಾಪವನ್ನು ಪಟ್ಟಿದ್ದಾರೆ. ನಾವು ಪ್ರತಿನಿತ್ಯ ಶಂಖ ಪೂಜೆ ಮಾಡ್ತೇವೆ, ಆ ಶಂಖದಿಂದ ಪ್ರೋಕ್ಷಣೆ ಮಾಡ್ತೇವೆ. ತುಳಸಿ, ಹೂವ, ನಿರ್ಮಾಲ್ಯಗಳಿಗೆ ಎಲ್ಲದಕ್ಕೂ ಪೂಜಾ ದ್ರವ್ಯಗಳಿಗೆ ಪ್ರೋಕ್ಷಣೆ ಮಾಡ್ತೇವೆ. ಆ ಪ್ರೋಕ್ಷಣ ಮಾಡುವಾಗ, ಶಂಖವನ್ನ ಪೂಜೆ ಮಾಡುವಾಗ ತಿಲೋಕ್ಯೆ ಯಾನಿ ತೀರ್ಥಾನಿ ವಾಸುದೇವಸ್ಯ ಅಗ್ನಿಯ ಶಂಖೆ ತಿಷ್ಟಂತೆ ವಿಪ್ರೇಂದ್ರ ತಸ್ಮಾತ್ ಶಂಖಂ ಪ್ರಭುಜತೆ. ಶಂಖದಲ್ಲಿ ಇದ್ದ ನೀರಿಗೆ 3 ಸಕಲ ಬ್ರಹ್ಮಾಂಡಗಳಲ್ಲಿ ಇರುವಂತಹ ತೀರ್ಥಗಳ ಸನ್ನಿಧಾನ ಇದೆ. ತಿಲೋಕ್ಯೆ ಯಾನಿ ತೀರ್ಥಾನಿ, 3 ಲೋಕಗಳಲ್ಲಿದ್ದ ಯಾವ ತೀರ್ಥಗಳಿವೆಯೋ ಆ ಎಲ್ಲ ತೀರ್ಥಗಳ ಸನ್ನಿಧಾನ ಶಂಖದಲ್ಲಿದೆ. ಆ ಶಂಖದಿಂದ ಪ್ರೋಕ್ಷಣೆ ಮಾಡಿದಾಗ ಯೋಗ್ಯತೆ ಇರಬೇಕು,
ಪಶ್ಚಾತ್ತಾಪ, ಮತ್ತೆ ಅದನ್ನೇ ಹೇಳ್ತೇನೆ, ಪಶ್ಚಾತ್ತಾಪವಾಗಿರಬೇಕು, ಶುದ್ಧ ಸಾಧು ಜೀವ ಆಗಿರಬೇಕು. ಅಂತ ಜೀವಕ್ಕೆ ಇದೆಲ್ಲ ಕೆಲಸ ಮಾಡಲಿಕ್ಕೆ ಸಾಧ್ಯ. ಅಂತ ಗುರುಗಳು ಇರಬೇಕು. ಅಂದಾಗ ಈ ಎಲ್ಲ ಕೆಲಸವಾಗ್ತದೆ. ಪ್ರೋಕ್ಷಣ ಮಾಡಿದಾಗ ಶುಭ್ರವಾಯಿತು. ಹಾಗಾಗಿ ಅಷ್ಟು ಸಾಮರ್ಥ್ಯ ಆ ಶಂಖದಲ್ಲಿದೆ. ಪೂಜಾ ಸಂದರ್ಭದಲ್ಲಿ ನಾವು ಕೂಡ ಸ್ಮರಣೆ ಮಾಡಬೇಕು. ಹಾಗಾಗಿ ಈ ಮಹಿಮೆಯನ್ನ ತಪಸ್ಸು ಆ ಇಬ್ಬರು ಸಾತ್ವಿಕ ಸಜ್ಜನಕ್ಕೆ ಉದ್ಧಾರ ಮಾಡಿದ ಕಥೆಯನ್ನು ನಾವು ಕೇಳ್ತೇವೆ. ಅಂತಹ ಮಹಾನುಭಾವರು ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರು ತಪಸ್ಸು, ಮಂತ್ರದ ಸಾಮರ್ಥ್ಯ, ಜ್ಞಾನ, ಭಕ್ತಿ, ವೈರಾಗ್ಯ ಮತ್ತು ಗುರುಗಳ ಅನುಗ್ರಹ, ತಾವು ಅನುಗ್ರಹ ಮಾಡಿದ್ದು ಇವತ್ತು ಇಷ್ಟು ಸಮಾಜದಲ್ಲಿ ಏನಾದರೂ ಜ್ಞಾನ ಅಂತ ಕಂಡಿದೆ, ಪಂಡಿತರು ಅಂತ ಕಂಡಿದ್ದಾರೆ, ಏನಾದರೂ ತೀರ್ಥ ನೈವೇದ್ಯ ಹೋಮ ಹವನ ಈ ಜ್ಞಾನ ವಾಕ್ಯಾರ್ಥ ವಿಚಾರ ಇವು ಏನಾದರೂ ನಡಿವೆ ಅಂತಂದ್ರೆ ಅಕ್ಷೋಭ್ಯತೀರ್ಥ ಶ್ರೀಪಾದಂಗಳವರ ಅನುಗ್ರಹದಿಂದಲೇ. ಯಾಕೆಂದ್ರೆ ಅಮೂಲ್ಯವಾದ ರತ್ನ ಶ್ರೀಮಟ್ಟೀಕಾ ಕೃತ್ಪಾದರನ್ನ ಸಮಾಜಕ್ಕೆ ಏನಾದರೂ ಕೊಟ್ಟಿದ್ದಿಲ್ಲ ಅಂತಾದರೆ ಈಗಿನ ಸಮಾಜದಲ್ಲಿ ಯಾವ ಜ್ಞಾನನೂ ಉಳಿತಿದ್ದಿಲ್ಲ. ಹಾಗಾಗಿ ಉತ್ತಮ ಗುರುಗಳನ್ನೂ ಪಡೆದಿದ್ದಾರೆ, ಉತ್ತಮ ಶಿಷ್ಯರನ್ನೂ ಪಡೆದಿದ್ದಾರೆ. ಹಾಗಾಗಿ ಅವರ ಭಾಗ್ಯ, ಅವರ ಪುಣ್ಯ, ಅವರ ತಪಸ್ಸು, ಅವರ ಜ್ಞಾನ ಎಷ್ಟಂತ ಹೇಳಬೇಕು. ಸಾಮಾನ್ಯ ಒಬ್ಬ ಶಿಷ್ಯನನ್ನ ಪಡಿಬೇಕು ಅಂತಂದ್ರೆ ಸಾಧ್ಯ ಆಗುವುದಿಲ್ಲ, ನಾವು ಅನುಭವಿಸ್ತೇವೆ. ಒಳ್ಳೆಯ ಶಿಷ್ಯ ಸಿಗಬೇಕು ಅಂತಂದ್ರೆ ಆಗುವುದಿಲ್ಲ, ಒಳ್ಳೆಯ ಗುರುಗಳು ಸಿಗಬೇಕು ಅಂದ್ರೆ ಸಾಧ್ಯವಿಲ್ಲ. ಮಹಾತ್ ಪುಣ್ಯ ಮಾಡಬೇಕು. ಅದರ ಸಲುವಾಗಿ ಗುರುಗಳು ಇರ್ತಾರೆ, ಆದರೆ ನಮಗೆ ಅವರ ಮೇಲೆ ಭಕ್ತಿ ಬರಬೇಕು ಅಂದ್ರೆ ನಮಗೆ ಪುಣ್ಯ ಬೇಕು. ಶ್ರೀಮದಾಚಾರ್ಯರ ಕಾಲಕ್ಕೆ ಎಷ್ಟು ಜನ ಉತ್ತಮ ಬುದ್ಧಿವಂತರಿದ್ರು, ಆದರೆ ಪುಣ್ಯ ಯಾರಿಗಿತ್ತೋ ಅಷ್ಟೇ ಗುರುಗಳಂತಾಗಿ ಸಿಕ್ಕರು, ಎಲ್ಲರಿಗೂ ಗುರುಗಳಂತಾಗಿ ಸಿಗ್ಲಿಲ್ಲ ಶ್ರೀಮದಾಚಾರ್ಯರು. ಅಂತ ಮಹಾನುಭಾವರು ಅಕ್ಷೋಭ್ಯತೀರ್ಥರು, ಅವರ ಆರಾಧನಾ ನಿಮಿತ್ತಕವಾಗಿ ಅನೇಕ ಚರಿತ್ರೆಗಳಿವೆ, ಅನೇಕ ಮಾತುಗಳಿವೆ, ಅನೇಕ ವೇದಗಳಿಗೆ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಇಂಥ ಜ್ಞಾನ ಬರುವುದು ಬಹಳಷ್ಟು ಮಾತುಗಳಿವೆ. ಆದರೂ ಕೂಡ ಅಲ್ಪಮತಿಯಾದ ನಾನು ಕೇವಲ ಅವರ ಮಾಡಿದ ಗ್ರಂಥಗಳ ಜ್ಞಾನ, ಅವರು ಶಿಷ್ಯರು ಮಾಡಿದಂತಹ ಗ್ರಂಥಗಳ ಜ್ಞಾನ ಮತ್ತು ಗುರುಗಳಲ್ಲಿ ದೇವರಲ್ಲಿ ಭಕ್ತಿ ಉಂಟಾಗಲಿ ನಿಮಗೂ ನಮಗೂ ಅಂತ ಆ ಗುರುಗಳ ನಾಮಸ್ಮರಣೆಯಿಂದ ಸಕಲ ಆಪತ್ತುಗಳು ಪರಿಹಾರ ಆಗಿ ನಮಗೆ ಉತ್ತಮವಾದ ಜ್ಞಾನ ಭಕ್ತಿ ವೈರಾಗ್ಯಗಳು ಸಿಗಲಿ ಆಗಲಿ ಅಂತ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಈ 4 ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ಶ್ರೀಕೃಷ್ಣ ಅರ್ಪಣ.